ಹೆಲೋ ಬ್ಯೂಟಿಫುಲ್ ಪೀಪಲ್. ನೋಡಿ, ನಿರಂತರತೆಯೇ ಮ್ಯಾನಿಫೆಸ್ಟೇಷನ್ನ ನಿಜವಾದ ಶಕ್ತಿಯಾಗಿರುತ್ತೆ. ಪರ್ಸಿಸ್ಟೆನ್ಸ್ ತಿಳಿತಿದೆಯಲ್ಲ, ಅಂದರೆ ಪ್ರತಿದಿನ ನಂಬಿಕೆ ಇಟ್ಕೊಂಡು ನೀವು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡುವಂಥದ್ದು. ನೀವೇನು ಮಾಡ್ತೀರಾ, ಕೆಲವರು ಒಂದಿನ ನೀವು ಅಫರ್ಮ್ ಮಾಡ್ತೀರಾ, ವಿಜುವಲೈಸ್ ಮಾಡ್ತೀರಾ, ಮತ್ತೊಂದು ದಿನ ನಿಮ್ಮದೇ ಒಂದು ಮ್ಯಾನಿಫೆಸ್ಟೇಷನ್ನ ಡೌಟ್ನ ಪಡ್ತೀರಾ. ಆ ರೀತಿ ಅಲ್ಲ. ನೀವು ನೀವು ಬೇಕಾಗಿರೋ ಒಂದು ರಿಸಲ್ಟ್ನ ಪಡಿಬೇಕಂತ ಹೇಳಿದ್ರೆ ನಿಮ್ಮ ಮನಸ್ಸಿಂದ, ಓಕೆ, ನಿಮಗೆ ಪರ್ಸಿಸ್ಟ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಒಂದ್ಸರಿ ಎಫರ್ಮ್ ಮಾಡ್ತೀರಾ ಮತ್ತೆ ಡೌಟ್ ಮಾಡ್ತೀರಾ, ಒಂದ್ಸರಿ ವಿಜುವಲೈಸ್ ಮಾಡ್ತೀರಾ ಮತ್ತೆ ಡೌಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸಾಧ್ಯ ಆಗೋದಿಲ್ಲ. ಬಿಕಾಸ್ ಸಬ್ಕಾನ್ಷಿಯಸ್ಲಿ ಅದು ಕನ್ಫ್ಯೂಸ್ ಆಗುತ್ತೆ. ನೀವು ಯಾವಾಗೆಲ್ಲ ಡೌಟ್ನ ಪಡ್ತೀರಾ ನಿಮ್ಮ ಇನ್ನರ್ ರಿಯಾಲಿಟಿ ಬ್ರೇಕ್ ಆಗುತ್ತೆ. ಬಿಕಾಸ್ ನಿಮ್ಮ ಒಂದು ಗುರಿಗಳನ್ನ, ನಿಮ್ಮ ಒಂದು ಗೋಲ್ಗಳನ್ನ ನೀವೇ ಡೌಟ್ನ ಪಟ್ಟಾಗ ಹೇಗೆ ವರ್ಕ್ ಆಗುತ್ತೆ ಅದು? ಅಂದ್ರೆ ನೀವು ಪ್ರತಿದಿನ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದೇ ಗುರುತಿನಲ್ಲಿ ಯೋಚಿಸ್ಬೇಕು. ಅರ್ಥ ಆಗ್ತಿದೆಯಲ್ಲ? ಅದು ಒಂದು ಐಡೆಂಟಿಟಿ. ಅದನ್ನೇ ಹೇಳೋದು, ಇನ್ನರ್ ಐಡೆಂಟಿಟಿ. ಓಕೆ, ನಾನು ಯಶಸ್ವಿಯಾಗಿದ್ದೇನೆ. ನನ್ನ ಒಂದು ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ಆಗ್ತಿದೆ, ಎಫರ್ಟ್ಲೆಸ್ಲಿ ಆಗ್ತಿದೆ. ಇದನ್ನ ನೀವು ಎಕ್ಸ್ಪೀರಿಯನ್ಸ್ನ ಮಾಡಬೇಕು. ನಿಮ್ಮ ಬಾಡಿ ಅದನ್ನ ಸೇಫ್ ಫೀಲ್ ಮಾಡಬೇಕು. ತಿಳಿತಿದೆಯಲ್ಲ? ನಿಮ್ಮ ಮನಸ್ಸು ಅದನ್ನ ಕಂಪ್ಲೀಟ್ ಆಗಿ ತಗೊಳ್ಬೇಕು. ನೀವು ಡೌಟ್ನ ಮಾಡೋದಲ್ಲ ಪ್ರತಿ ಬಾರಿ. ಓಕೆ, ಇಲ್ಲಿ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಯಾವುದನ್ನ ನಾವು ರಿಪೀಟ್ನ ಮಾಡ್ತೀವಿ ಅದನ್ನ ಇದು ನಿಜ ಅಂತ ತಗೊಳುತ್ತೆ, ಕನ್ಸಿಡರ್ನ ಮಾಡುತ್ತೆ. ಅದಕ್ಕೆ ಹೇಳೋದು, ನಿಮ್ಮೊಂದು ಪಾಸ್ಟ್, ಓಕೆ, ಪಾಸ್ಟ್ ಏನಿದೆ, ಅದು ಪಾಸ್ಟ್ ಪ್ರೋಗ್ರಾಮಿಂಗ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಬಿಡಿ. ಈಗ ನಾನೇನು ಮಾಡಬೇಕು? ಹೊಸದಾಗಿ ಅಲೈನ್ ಆಗಬೇಕು, ಹೊಸದಾಗಿ ಪ್ರೋಗ್ರಾಮ್ ಆಗಬೇಕು. ಅದನ್ನ ಮಾಡ್ತಿದ್ದೀರಾ? ಓಕೆ, ಈ ಒಂದು ಕರೆಂಟ್ ರಿಯಾಲಿಟಿಲಿ ಏನೇ ಚಾಲೆಂಜಸ್ ಇರ್ಬೋದು, ಏನೇ ಸರ್ಕಮ್ಟೆನ್ಸ್ ಇರ್ಬೋದು, ಸ್ಟಿಲ್ ನೀವು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಆಗಿ ನೀವು ಅಫರ್ಮ್ ಮಾಡೋದನ್ನ, ವಿಜುವಲೈಸೇಷನ್ ಮಾಡೋದನ್ನ, ಅಸಂಪ್ಷನ್ ಮಾಡೋದನ್ನ ಕಂಟಿನ್ಯೂ ಮಾಡಬೇಕು. ಯಾವಾಗ ನೀವು ಇದನ್ನ ರಿಪೀಟ್ ಮಾಡ್ತಿರ್ತೀರಾ ಇದು ನಿಮ್ಮ ಒಂದು ರಿಯಾಲಿಟಿಲಿ ಅಭಿವ್ಯಕ್ತಗೊಳ್ಳುತ್ತೆ, ಅಂದ್ರೆ ಮ್ಯಾನಿಫೆಸ್ಟ್ ಆಗುತ್ತೆ. ಇದು ಸಬ್ಕಾನ್ಷಿಯಸ್ ಅಲ್ಲಿ ರಿಪ್ರೋಗ್ರಾಮಿಂಗ್ ಆಗುವಂಥದ್ದು. ಕ್ಲಿಯರ್ ಆಗ್ತಿದೆಯಲ್ಲ ನಿಮಗೆ? ಈಗ ನೋಡಿ, ಯಾವುದೋ ಒಂದು ಇದನ್ನ ಹಾಕ್ತೀರಾ, ಬೀಜ ಹಾಕ್ತಿರಲ್ವಾ, ತಕ್ಷಣಕ್ಕೆ ಅದು ಮರ ಬೆಳೆಯುತ್ತಾ? ಇಲ್ಲ ಅಲ್ವಾ? ಅಂದ್ರೆ ನರ್ಚರ್ ಮಾಡ್ಬೇಕು, ಅದಕ್ಕೆ ನೀರು ಕೊಡಬೇಕು, ಬೆಳಕು ಕೊಡಬೇಕು ಅಲ್ವಾ? ಅಂದ್ರೆ ಗ್ರೋ ಆಗೋದಕ್ಕೆ ಸ್ವಲ್ಪ ಟೈಮ್ನ ಕೊಡ್ಬೇಕಲ್ವಾ ನೀವು? ಅದೇ ರೀತಿ ನಿಮ್ಮ ಒಂದು ಹೊಸ ನಂಬಿಕೆಗಳು ಏನಿರುತ್ತೆ, ಅಂದ್ರೆ ನಿಮ್ಮ ಒಂದು ಹೊಸ ಡಿಸೈರ್, ಓಕೆ, ನಾನು ಮನಿ ಮ್ಯಾನಿಫೆಸ್ಟ್ನ ಮಾಡಬೇಕು, ನಾನು ಜಾಬ್ ಮ್ಯಾನಿಫೆಸ್ಟ್ನ ಮಾಡಬೇಕು, ಓಕೆ, ನಾನು ಬಿಸ್ನೆಸ್ ಅಲ್ಲಿ ಗ್ರೋತ್ನ ಪಡಿಬೇಕು. ಈ ರೀತಿಯದೆಲ್ಲ ಇರಬೇಕಾದ್ರೆ ನಿಮ್ಮ ಒಂದು ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡಬೇಕು. ಬಿಕಾಸ್ ನಿಮ್ಮ ಪ್ರೋಗ್ರಾಮಿಂಗ್ ಅಲ್ಲಿ ಅದಿರೋದಿಲ್ಲ. ನಾನು ಯಶಸ್ವಿ ಆಗ್ತೀನಿ ಅಂತ ಅದು ಇರೋದಿಲ್ಲ. ಯಾಕಿರೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೀವೇ ಒಂದು ಲಿಮಿಟಿಂಗ್ ಬಿಲೀಫ್ನ ಹಾಕೊಂಡಿರ್ತೀರಾ. ಇಲ್ಲ, ನನಗಿದು ಆಗೋದಿಲ್ಲ, ನಾನು ಪಡಿಲಿಕ್ಕೆ ಸಾಧ್ಯ ಇಲ್ಲ, ಇದು ಬೇರೆಯವ್ರಿಗಷ್ಟೇ ಅಂತ ಹಾಕೊಂಡಿರ್ತೀರಾ. ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೂ ಅಷ್ಟೇ, ಕೆಲವ್ರಿಗಷ್ಟೇ ಬರುತ್ತೆ, ನನಗೆ ಬರೋದಿಲ್ಲ. ಈ ರೀತಿಯಾಗಿ ನೀವು ರಾಂಗ್ ಬಿಲೀಫ್ನ ಇಟ್ಕೊಂಡಿರ್ತೀರಾ, ಲಿಮಿಟಿಂಗ್ ಬಿಲೀಫ್ನ ಇಟ್ಕೊಂಡಿರ್ತೀರಾ ನಿಮ್ಮ ಬಗ್ಗೆ ಸ್ವತಃ ನೀವೇ. ಸೊ ಹಾಗಾಗಿ ಮನಸ್ಸು ರಿಪೀಟೆಡ್ ಪ್ಯಾಟರ್ನ್ ಅಲ್ಲಿ ಅದನ್ನೇ ಮಾಡ್ತಿದೆ. ಸೊ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ತಿದ್ದೀರಾ? ಹಳೇದನ್ನೆಲ್ಲ ಕಂಪ್ಲೀಟ್ ಆಗಿ ಬಿಡ್ತಿದ್ದೀರಾ. ನಿಮ್ಮ ಪಾಸ್ಟ್ನ ಬಿಡಿ, ಪೂರ್ತಿಯಾಗಿ ಬಿಡಿ. ಈಗ ಈ ಕ್ಷಣ ನಿಮ್ಮ ಹೊಸ ನಂಬಿಕೆಗಳಿಗೆ ಪ್ರತಿದಿನ ಪುನರಾವರ್ತನೆಯನ್ನ ಮಾಡಿ, ರಿಪಿಟೇಷನ್ ಮಾಡಿ, ಅಫರ್ಮೇಷನ್ ಇಂದ ಮತ್ತೆ ತಾಳ್ಮೆಯಿಂದ ಮಾಡಿ. ಬಿಕಾಸ್ ಇಲ್ಲಿ ನಿಮ್ಮ ಒಂದು ಸ್ಥಿರವಾದ ಮನಸ್ಸು ತುಂಬಾ ಮುಖ್ಯವಾಗಿರುತ್ತೆ. ಪ್ರತಿಯೊಂದು ಪಾಸಿಟಿವ್ ಥಾಟ್ಸ್ಗಳು, ಪ್ರತಿಯೊಂದು ಅಫರ್ಮೇಷನ್ಸ್ಗಳು, ಓಕೆ, ನಿಮ್ಮ ಒಂದು ರಿಯಾಲಿಟಿನ ನಿರ್ಮಿಸ್ತಾ ಇರುತ್ತೆ. ಹಾಗಾಗಿ ನೀವು ಹೆಚ್ಚು ನ್ಯೂ ಸೀಡ್ ಆಫ್ ಅಸಂಪ್ಷನ್, ನ್ಯೂ ಸೀಡ್ ಆಫ್ ಥಾಟ್ಸ್, ಅಂದ್ರೆ ಈಗಿಂದ ನಾನು ಹೊಸ ಪ್ರೋಗ್ರಾಮ್ನ ಮಾಡ್ತೇನೆ, ನನ್ನ ಒಂದು ಫ್ಯೂಚರ್ ರಿಯಾಲಿಟಿ ಮೇಲೆ ವರ್ಕ್ನ ಮಾಡ್ತೇನೆ ಅಂತ ಹೇಳಿ ನೀವೊಂದು ಮನಸ್ಸನ್ನ ಸ್ಥಿರವಾಗಿ ಇಟ್ಕೋಬೇಕು. ತಿಳಿತಿದೆಯಲ್ಲ ನಿಮ್ಗೆ? ನೋಡಿ, ಹೊರಗಿನ ಪರಿಸ್ಥಿತಿಗಳು ತಕ್ಷಣಕ್ಕೆ ಅದು ಇಮಿಡಿಯೇಟ್ ಆಗಿ ಚೇಂಜ್ ಆಗ್ತಾ ಇರ್ಬೋದು ಅಲ್ವಾ? ನೀವು ಚಾಲೆಂಜಸ್ ಆಗಿ ಅದನ್ನ ನೀವು ಓಕೆ, ಇದೇನು ಇಷ್ಟೊಂದು ಸರ್ಕಮ್ಟೆನ್ಸ್ ಇದೆ, ಚೇಂಜಸ್ ಆಗ್ತಾನೆ ಇಲ್ಲ ಅಂತ ನೀವು ತಿಳ್ಕೊಬಾರ್ದು. ನಿಮ್ಮ ಒಳಗಿನ ಮನಸ್ಥಿತಿನ ನೀವು ರಿಪೀಟೆಡ್ ಆಗಿ ಈ ರೀತಿಯಾಗಿ ಪ್ರೋಗ್ರಾಮ್ ಮಾಡಿದಾಗ ಟೋಟಲಿ ನಿಮ್ಮ ಹೊರಗಿನ ಪರಿಸ್ಥಿತಿನೂ ಕೂಡ ಚೇಂಜಸ್ ಆಗುತ್ತೆ. ಓಕೆ, ನಿಮ್ಗೆ ಹೊರಗಡೆ ಏನೇ ಸರ್ಕಮ್ಟೆನ್ಸ್ ಇರ್ಬೋದು, ಏನೇ ಚಾಲೆಂಜಸ್ ಇರ್ಬೋದು, ಓಕೆ, ಅದು ನೋಡಿದ ತಕ್ಷಣ ಏನು ಬದಲಾಗ್ತಾನೆ ಇಲ್ಲಲ್ಲ ಅಂತ ಅನಿಸ್ತಾ ಇರುತ್ತೆ ನಿಮ್ಗೆ. ಮತ್ತೆ 3Dನೇ ಚೆಕ್ನ ಮಾಡ್ತಿರ್ತೀರಾ, 3D ಜೊತೆ ಯಾಕೆ ಆಗ್ತಿಲ್ಲ, ಏನಕ್ಕೆ ಆಗ್ತಿಲ್ಲ ಅಂತ ನಿಮ್ಮ ಮನಸ್ಸನ್ನ, ಒಳಗಿನ ಮನಸ್ಸನ್ನ ಚೇಂಜ್ನ ಮಾಡ್ದೇನೆ, ಅಂದ್ರೆ ನಿಮ್ಮ 4Dಯನ್ನ ಚೇಂಜ್ನ ಮಾಡ್ದೇನೆ. ಓಕೆ, 3Dಯಲ್ಲಿ ಏನೇ ನಡೀತಾ ಇರಲಿ ಸರ್ಕಮ್ಟೆನ್ಸ್, ಚಾಲೆಂಜಸ್, ಬಟ್ ಇಲ್ಲಿ ನಿಮ್ಮ ಒಳಗೆ, ಓಕೆ, ನೀವು ಅಫರ್ಮ್ನ ಮಾಡ್ತಾ, ವಿಜುವಲೈಸ್ನ ಮಾಡ್ತಾ, ಹೆಚ್ಚು ರಿಪಿಟೇಷನ್ನ ಮಾಡ್ತಾ, ಓಕೆ, ಎಲ್ಲ ಅದನ್ನು ಕೂಡ ಚೇಂಜಸ್ ಆಗುತ್ತೆ. ಸುಮ್ಮನೆ 3D ವರ್ಲ್ಡ್ನ ನೋಡ್ಕೊಂಡು ಸುಮ್ಮನೆ ನಿಂತ್ಕೋಬೇಡಿ ಅಲ್ಲೇನೆ. ಓಕೆ, ಕ್ಲಿಯರ್ ಆಗ್ತಿದೆಯಲ್ಲ ನಿಮಗೆ? ನಿಮ್ಮ ಒಂದು ಜೀವನ, ಓಕೆ, ಹೇಗಿರಬೇಕು, ನೀವು ಬಯಸಿದ ರಿಯಾಲಿಟಿಗೆ ಹೊಂದಿಕೆ ಆಗ್ಬೇಕಲ್ವಾ? ಈಗ ನೀವು ಹೇಳ್ಕೋಬೇಕು, ನಾನು ಅರ್ಹನಿದ್ದೇನೆ, ನಾನು ಅರ್ಹಳಿದ್ದೇನೆ, ನಾನು ಜಾಬ್ಗೆ ಡಿಸರ್ವ್ ಇದ್ದೀನಿ, ನಾನು ಒಂದು ಒಳ್ಳೆ ಹಣಕಾಸಿನ ಒಂದು ವ್ಯವಸ್ಥೆನ ಪಡಿಲಿಕ್ಕೆ ನಾನು ಡಿಸರ್ವ್ ಇದ್ದೀನಿ, ನಾನು ಫೈನಾನ್ಷಿಯಲ್ ಫ್ರೀಡಮ್ನ ಹೊಂದೋದಕ್ಕೆ ನಾನು ಡಿಸರ್ವ್ ಇದ್ದೀನಿ, ಎಲ್ಲ ಅದಕ್ಕೂ ಕೂಡ. ಆ್ಯಂಡ್ ಜೊತೆಗೆ
ನೀವು ಬಯಸಿದ ಜೀವನ ಇದು ಆಲ್ರೆಡಿ ನಂದಾಗಿದೆ ಅನ್ನೋ ಒಂದು ಸ್ಟೇಟಲ್ಲಿ ನೀವು ಇರಬೇಕು. ಕ್ಲಿಯರ್ ಆಗ್ತಿದೆಯಲ್ಲ? ಇಲ್ಲಿ ಈ ರೀತಿಯಾಗಿ ನೀವು ಪರ್ಸಿಸ್ಟ್ನ ಮಾಡ್ತಾ ಬಂದಾಗ, ಓಕೆ, ಈ ರೀತಿಯಾಗಿ ನೀವು ಕಂಟಿನ್ಯೂ ಆಗಿ ಇದನ್ನ ಹೇಳ್ಕೊಂತ ಬಂದಾಗ, ನಿರಂತರತೆ ಇದ್ದಾಗ ನಿಮ್ಮಲ್ಲಿ, ಸೊ ಎಲ್ಲದನ್ನು ಕೂಡ ನಿಮ್ಮಲ್ಲಿ ಅಭಿವ್ಯಕ್ತಗೊಳ್ಳುತ್ತೆ. ಸೊ ಇದು ಸಬ್ ಕಾನ್ಷಿಯಸ್ ಅಲ್ಲಿ ಪ್ರೋಗ್ರಾಮ್ ಆಗುತ್ತೆ, ಹಾಗೆ ನೀವೊಂದು ರಿಯಾಲಿಟಿಲಿ ಪಡ್ಕೊಂತೀರಾ. ಸೊ ಈಗ ನಾನು ಅಫರ್ಮೇಷನ್ ಇದು ಮಾಡ್ತಿದ್ದೀನಿ. ಸೊ ಈ ಒಂದು ಅಫರ್ಮೇಷನ್ ನೀವು ರಿಪೀಟೆಡ್ ಆಗಿ ಹೇಳ್ಕೊಳ್ಳಿ. ಓಕೆ, ನನ್ನ ನಿರಂತರತೆ ನನ್ನ ಯಶಸ್ಸಿನ ಶಕ್ತಿ. ನೋಡಿ, ಈ ರೀತಿ ಹೇಳ್ಕೊಂಡಾಗ ನಿಮ್ಮ ಒಂದು ಪರ್ಸೆಕ್ಟ್ ಮಾಡ್ತಾ 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 ಎಸ್ ಇದು ನನಗೆ ಆಗ್ತಿದೆ, ಎಸ್ ನಾನು ಇದನ್ನ ಪಡಿತಾ ಇದ್ದೀನಿ. ಸೊ ಇದು ನ್ಯೂರಲ್ ಪಾತ್ವೇಸ್ಗಳಾಗಿ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮೊಂದು ಸಬ್ ಕಾನ್ಷಿಯಸ್ ಅಲ್ಲಿ ರೀಪ್ರೋಗ್ರಾಮಿಂಗ್ ಆಗುತ್ತೆ, ನಿಮಗೆ ರಿಸಲ್ಟ್ ಪಡೆಯುವಂಥದ್ದು. ನನ್ನ ಪ್ರತಿಯೊಂದು ಅಫರ್ಮೇಷನ್ ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಒಂದು ಹೊಸ ರಿಯಾಲಿಟಿಯನ್ನ ಕ್ರಿಯೇಟ್ನ ಮಾಡುತ್ತೆ. ನೋಡಿ, ನೀವು ಈ ರೀತಿಯಾಗಿ ಥಾಟ್ನ ಕೊಡಿ, ನನ್ನ ಬಯಕೆ ಈಗಾಗಲೇ ನನ್ನದಾಗಿದೆ. ಸೊ ಇದನ್ನು ಕೂಡ ನೀವು ಇಟ್ಕೊಬೇಕು ನಿಮ್ಮೊಂದು ಮನಸ್ಸಲ್ಲಿ, ನನ್ನ ಬಯಕೆ ಈಗ ಆಲ್ರೆಡಿ ನನ್ನದಾಗಿದೆ. ಹೊರಗಿನ ಪರಿಸ್ಥಿತಿಗಳಿಂದ ನನ್ನ ಒಳಗಿನ ನಂಬಿಕೆಗೆ ನಾನು ಹೆಚ್ಚು ಮಹತ್ವ ನೀಡುತ್ತೇನೆ. ಅಂದ್ರೆ ಹೊರಗೆ ಏನೇ ಸಿಚುವೇಶನ್ಸ್ ಇರ್ಬೋದು, ಏನೇ ಪರಿಸ್ಥಿತಿಗಳಿರ್ಬೋದು, ಏನೇ ಚಾಲೆಂಜ್ಗಳಿರ್ಬೋದು, ಸ್ಟಿಲ್ ನನ್ನ ಒಳಗಿನ ನಂಬಿಕೆಗೆ ನಾನು ಹೆಚ್ಚು ಮಹತ್ವ ಕೊಡ್ತೇನೆ. ನಿಮ್ಮ ಇನ್ನರ್ ರಿಯಾಲಿಟಿ ಮೇಲೆ ವರ್ಕ್ನ ಮಾಡಿ, ಇನ್ನರ್ ಪ್ರೋಗ್ರಾಮಿಂಗ್ ಮೇಲೆ ವರ್ಕ್ನ ಮಾಡಿ. ಇದು ಸಬ್ ಕಾನ್ಷಿಯಸ್ ಪ್ರೋಗ್ರಾಮಿಂಗ್. ನಿಮ್ಮ ಒಳಗಿನ ಮನಸ್ಥಿತಿ ತುಂಬಾನೇ ಚೆನ್ನಾಗಿರ್ಬೇಕು. ಕ್ಲಿಯರ್ ಆಗ್ತಿದೆಯಲ್ಲ? ಜೊತೆಗೆ ನನ್ನ ತಾಳ್ಮೆ, ವಿಶ್ವಾಸ ಮತ್ತು ನಿರಂತರತೆ ನನ್ನ ಕನಸುಗಳನ್ನ ವಾಸ್ತವವಾಗಿಸುತ್ತಿದೆ. ಅಂದ್ರೆ ಈಗ ನೀವು ಅಫರ್ಮೇಷನ್ ಹೇಳ್ಕೊಂತಿದ್ದೀರಾ, ವಿಸುಲೇಷನ್ ಮಾಡ್ತಿದ್ದೀರಾ, ಅಸಂಪ್ಷನ್ ಮಾಡ್ತಿದ್ದೀರಾ, ನೀವು ಕಾಮ್ ಆಗಿ ಇರಬೇಕು, ನೀವು ರಿಲ್ಯಾಕ್ಸ್ಡ್ ಆಗಿರ್ಬೇಕು. ಯಾವಾಗ ನೀವು ಹೆಚ್ಚು ಪೀಸ್ಫುಲ್ ಆಗಿರ್ತೀರಾ, ನಿಮಗೆ ಈಸಿಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಆ ತಾಳ್ಮೆ ಇರಲಿ ನಿಮಗೆ. ಪ್ರತಿದಿನ ನಾನು ಇನ್ನಷ್ಟು ಆತ್ಮವಿಶ್ವಾಸದಿಂದ, ಶಾಂತಿಯಿಂದ ಮತ್ತು ದೃಢತೆಯಿಂದ ಮುಂದುವರಿಯುತ್ತಿದ್ದೇನೆ. ಅಂದ್ರೆ ಎವ್ರಿ ಡೇ ನಾನು ಒಂದು ಪವರ್ಫುಲ್ ಒಂದು ಸ್ಟೇಟ್ನ ಜೊತೆಗೆ, ಅಂದ್ರೆ ನನ್ನ ಇನ್ನರ್ ಸ್ಟೇಟ್ನ ಜೊತೆಗೆ ನಾನು ಕಾಮ್ ಆಗಿ, ಓಕೆ, ನಾನು ಕಾನ್ಫಿಡೆಂಟ್ ಆಗಿ ಮುಂದುವರಿತಾ ಇದ್ದೇನೆ ಅನ್ನೋ ಥಾಟ್ನ ನೀವು ಇಟ್ಕೊಬೇಕು. ನನ್ನ ಮನಸ್ಸು, ನನ್ನ ಶಕ್ತಿ, ನನ್ನ ಗಮನ ಯಾವಾಗಲೂ ನಾನು ಬಯಸಿದ ಫಲಿತಾಂಶದ ಮೇಲೆಯೇ ಕೇಂದ್ರೀಕೃತವಾಗಿರುತ್ತದೆ. ಅಂದ್ರೆ ನಿಮ್ಮದು ಫ್ಯೂಚರ್ ರಿಯಾಲಿಟಿ ಮೇಲೆ ವರ್ಕ್ನ ಮಾಡ್ತಾ ಬನ್ನಿ. ನಿಮ್ಮ ಫೋಕಸ್ ನಿಮ್ಮ ಮೇಲೆ ಇರಬೇಕು. ನಿಮ್ಮ ಇನ್ನರ್ ರಿಯಾಲಿಟಿ ಮೇಲೆ ನೀವು ಹೆಚ್ಚು ವರ್ಕ್ನ ಮಾಡ್ತಾ ಬರಬೇಕು. ನಿಮ್ಮ ಸೆಲ್ಫ್ ಇಮೇಜ್ ಪಾಸಿಟಿವ್ ಆಗಿರಬೇಕು. ನಿಮ್ಮ ಸೆಲ್ಫ್ ಟಾಕ್ ಪಾಸಿಟಿವ್ ಆಗಿರಬೇಕು. ಕ್ಲಿಯರ್ ಆಗ್ತಿದೆಯಲ್ಲ? ಇದನ್ನು ಹೆಚ್ಚು ಮಾಡ್ತಾ ನೀವು ಒಂದು ವಂಡರ್ಫುಲ್ ರಿಸಲ್ಟ್ನ ಪಡಿತೀರಾ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಇಂಪ್ಲಿಮೆಂಟ್ನ ಮಾಡಿ, ಫಾಲೋಅಪ್ನ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್.